ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಸೈಡ್ ಕಟ್ ಟಾಪ್ದಿದ್ದು ಡೀಟೇಲ್ ವಿಡಿಯೋ ಆಗಿದೆ. ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೇನೆ. ಇದು ಯಾವ ರೀತಿ ಮಾರ್ಕಿಂಗ್ ಮಾಡ್ಕೊಳ್ಳುವಂಥದ್ದು ಅಂತ. ಇಲ್ಲಿ ನಾನು ರೆಡಿಮೇಡ್ ಕುರ್ತಿಯನ್ನು ತಗೊಂಡಿದ್ದೇನೆ ಮಾರ್ಕಿಂಗ್ ಮಾಡಲಿಕ್ಕೆ. ನೀವು ಹೊಸ ಕುರ್ತಿ ಏನಾದರೂ ಕಟಿಂಗ್ ಮಾಡೋದಿದ್ರೂ ಕೂಡ ಈ ವಿಡಿಯೋದನ್ನು ಫಾಲೋ ಮಾಡ್ಕೊಳ್ಬಹುದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು 4 ಫೋಲ್ಡ್ ಅಂದರೆ 4 ಲೇಯರ್ ಬರುವ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೇನೆ. ನಿಮಗೆ ಹೊಸ ಕುರ್ತಿ ಕಟಿಂಗ್ ಮಾಡೋದಿದ್ರು ಇಲ್ಲಿ 4 ಫೋಲ್ಡ್ ಅಂದರೆ 4 ಲೇಯರ್ ಬರ್ತದಲ್ಲ, ಅದೇ ರೀತಿ ಫೋಲ್ಡ್ ಮಾಡಿ ತಗೊಂಡಿದ್ದೇನೆ. ಈಗ ಇಲ್ಲಿ ಎದೆ ಸುತ್ತಳತೆಯನ್ನು ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗ್ತದೆ. ನಿಮಗೆ ಮೆಷರ್ಮೆಂಟ್ ಎಷ್ಟಿದೆ ಅದನ್ನು ಡಿವೈಡೆಡ್ ಬೈ 4 ಮಾಡ್ಕೊಳ್ಬೇಕು. ಅಂದರೆ ಇವರ ಮೆಷರ್ಮೆಂಟ್ ಇರುವುದು 29 ಇಂಚು, ಅದನ್ನು 4ರಿಂದ ಭಾಗಿಸುವಾಗ 7.25 ಇಂಚು ಬರ್ತದೆ. ನಿಮ್ಮ ಮೆಷರ್ಮೆಂಟನ್ನು 4ರಿಂದ ಭಾಗಿಸ್ಕೊಳ್ಳಿ. ಎಷ್ಟು ಮಾರ್ಕಿಂಗ್ ಬರ್ತದೆ, ಎಷ್ಟು ಮೆಷರ್ಮೆಂಟ್ ಬರ್ತದೆ ಅದನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ ಅಂತ ಎಷ್ಟು ಬೇಕು ಅಂತ ಮಾರ್ಕಿಂಗನ್ನು ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ನಾನು 1.5 ಇಂಚು 2 ಇಂಚಿಗೆ ಮಾರ್ಕಿಂಗ್ ಮಾಡ್ಕೊಂಡಿದ್ದೆ. ಅದಾದಮೇಲೆ 1.5 ಇಂಚಿಗೆ ತಗೊಂಡಿದ್ದೇನೆ. ನೆಕ್ಸ್ಟ್ ಕೆಳಗಡೆ ಅಂದರೆ ಎದೆ ಸುತ್ತಳತೆಯನ್ನು ಮತ್ತೆ ಮೆಷರ್ಮೆಂಟನ್ನು ಮಾರ್ಕಿಂಗ್ ಮಾಡ್ತಾ ಇದ್ದೇನೆ. ನಿಮಗೆ ಇಲ್ಲಿ ಡೌಟ್ ಇರ್ಬೋದು, ಇಲ್ಲಿ ಎರಡೆರಡು ಸರಿ ಯಾಕೆ ಮೆಷರ್ಮೆಂಟನ್ನು ಮಾರ್ಕಿಂಗ್ ಮಾಡ್ತಿದ್ದೀರಾ ಅಂತ. ಅಂದರೆ ಕೆಲವೊಮ್ಮೆ ಫಿಟ್ಟಿಂಗ್ ಕರೆಕ್ಟಾಗಿ ಬರೋದಿಲ್ಲ, ಕಂಕುಳದ ಹತ್ರ ಸ್ವಲ್ಪ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರುವಂಥದ್ದು ಆ ರೀತಿ ಬರ್ತದೆ. ಅದಕ್ಕೋಸ್ಕರ ಈ ರೀತಿ ಮಾರ್ಕಿಂಗ್ ಮಾಡ್ತಿದ್ದೇನೆ. ಇಲ್ಲಿ ಮೆಷರ್ಮೆಂಟನ್ನು ಕೂಡ ನೀವು 2 ಮೆಷರ್ಮೆಂಟ್ ತಗೊಳ್ಬೇಕಾಗ್ತದೆ. ಒಂದು ಕಂಕುಳದ ಕೈಯ ಅಡಿಯಲ್ಲಿ ಅಂದರೆ ಕಂಕುಳದ ಹತ್ರ ಕರೆಕ್ಟಾಗಿ ಒಂದು ಮೆಷರ್ಮೆಂಟ್, ಇನ್ನೊಂದು ನಾರ್ಮಲ್ ಆಗಿ ನಾವು ಯಾವ ರೀತಿ ಇದೆ ಸುತ್ತಳತೆಯನ್ನು ಮೆಷರ್ಮೆಂಟ್ ತಗೊಳ್ತೀವೋ ಅದೇ ರೀತಿ ಅದನ್ನು ಈ ರೀತಿ ಮಾರ್ಕಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಎಷ್ಟು ಸ್ಟಿಚ್ಚಿಂಗಿಗೆ ಬೇಕು ಅಂತ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈಗ ಸೊಂಟದ ಸುತ್ತಳತೆ, ಸೊಂಟ ಅಂತ ಹೇಳಿದರೆ ಅಂದರೆ ನಿಮಗೆ ಈ ರೀತಿ ಕರು ರೀತಿ ಶೇಪ್ ಬರ್ತದಲ್ಲ, ಅಲ್ಲಿ ಎಷ್ಟು ಮೆಷರ್ಮೆಂಟ್ ಇದೆ ಅದನ್ನು ಡಿವೈಡೆಡ್ ಬೈ 4 ಮಾಡಿಕೊಂಡು ಮತ್ತೆ ಎಕ್ಸ್ಟ್ರಾ ಸ್ಟಿಚ್ಚಿಂಗಿಗೆ ಎಷ್ಟು ಬೇಕು ಅಂತ ಅದನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿ. ಈಗ ಸೈಡ್ ಕಟ್ ಅಂದರೆ ಓಪನ್ ಎಲ್ಲಿಗೆ ಬೇಕು ಅಂತ ಮೆಷರ್ಮೆಂಟನ್ನು ಮಾರ್ಕಿಂಗ್ ಮಾಡ್ಕೊಳ್ಬೇಕಾಗ್ತದೆ. ಇಲ್ಲಿ ರೆಡಿಮೇಡ್ ಕುರ್ತಿ ಇರೋದ್ರಿಂದ ಎಷ್ಟು ಮೆಷರ್ಮೆಂಟ್ ಬೇಕು ಅಂದರೆ ಇಲ್ಲಿ 16 ಇಂಚು ಬೇಕಾಗಿರೋದು 16 ಇಂಚನ್ನೇ ಮಾರ್ಕಿಂಗ್ ಮಾಡ್ತಿದ್ದೇನೆ. ಒಂದು ವೇಳೆ ನೀವು ಹೊಸ ಕುರ್ತಿಯನ್ನು ಏನಾದರೂ ಕಟಿಂಗ್ ಮಾಡ್ತಿದ್ರೆ ಇಲ್ಲಿ 16.5 ಅಂದರೆ ನಿಮ್ಮ ಮೆಷರ್ಮೆಂಟಿಗೆ ಅರ್ಧ ಇಂಚನ್ನು ಆ್ಯಡ್ ಮಾಡಿಕೊಂಡು ಮಾರ್ಕಿಂಗ್ ಮಾಡ್ಕೊಳ್ಳಿ. ಈ ಮಾರ್ಕಿಂಗ್ ಮಾಡಿದ್ದ ಹತ್ರ ನೀವು ಎಷ್ಟು ಸುತ್ತಳತೆ ಬೇಕು ಅಂದರೆ ಅಲ್ಲಿ ಕಟ್ ಹತ್ರ ಎಷ್ಟು ಸುತ್ತಳತೆ ಬೇಕು, ಅವರಿಗೆ ಎಷ್ಟು ಟೈಟ್ ಬೇಕು ಅಂತ ಮೆಷರ್ಮೆಂಟನ್ನು ತಗೊಳ್ಬೇಕಾಗ್ತದೆ. ಇಲ್ಲಿ ಇವರದು ಮೆಷರ್ಮೆಂಟ್ 28 ಇಂಚಿದೆ, ಅದನ್ನು ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ 7 ಬರ್ತದೆ. ಆದರೆ ಸ್ವಲ್ಪ ಲೂಸ್ ಬೇಕಾಗ್ತದೆ, ಅಂದರೆ ಕುತ್ಕೊಳ್ಳುವಾಗೆಲ್ಲ ಕಂಫರ್ಟೇಬಲ್ ಆಗಿರಬೇಕಲ್ಲ, ಅದಕ್ಕೋಸ್ಕರ ಎಷ್ಟು ಸುತ್ತಳತೆ ಇದೆಯೋ ಫುಲ್ಲು ಅದಕ್ಕೆ 1.5 ಇಂಚನ್ನು ಆ್ಯಡ್ ಮಾಡಿಕೊಂಡು ಅದನ್ನು 4ರಿಂದ ಭಾಗಿಸ್ತಿದ್ದೇನೆ. ಇಲ್ಲಿ ಇನ್ನೊಮ್ಮೆ ತೋರಿಸ್ತಿದ್ದೇನೆ. ಇಲ್ಲಿ ಮೆಷರ್ಮೆಂಟ್ ಇವರದು 28 ಇಂಚು, ಅದಕ್ಕೆ 1.5 ಇಂಚನ್ನು ಆ್ಯಡ್ ಮಾಡಿದಾಗ 29.5, ಮತ್ತು ಅದನ್ನು 4ರಿಂದ ಭಾಗಿಸಿದಾಗ 7.3 ಅಂತ ಹೇಳಿದರೆ 7.25 ಇಂಚಿಗೆ 1 ಇಂಚ್ ಅಂದರೆ ಒಂದು ಲೈನ್ ಎಕ್ಸ್ಟ್ರಾ ಬರ್ತದೆ. ಅದನ್ನು ಇಲ್ಲಿ ಮಾರ್ಕಿಂಗ್ ಮಾಡ್ತಿದ್ದೇನೆ. ಇದು ಲೂಸಿಂಗಿಗೆ ಬೇಕಾಗ್ತದೆ ಅಂತ ಹೇಳಿ. ಮತ್ತು ಎಕ್ಸ್ಟ್ರಾ ಮೇಲ್ಗಡೆ ನೀವು ಎಷ್ಟು ಸ್ಟಿಚ್ಚಿಂಗನ್ನು ತಗೊಂಡಿದ್ರೋ ಅದನ್ನು ಕರೆಕ್ಟಾಗಿ 1.5 ಇಂಚಿಗೆ ಮಾರ್ಕಿಂಗ್ ಮಾಡ್ತಿದ್ದೇನೆ. ನೀವು 2 ಇಂಚ್ ತಗೊಂಡ್ರೆ 2 ಇಂಚು 2.5 ಎಷ್ಟು ಬೇಕಾದರೂ ಮಾರ್ಕಿಂಗನ್ನು ಮಾಡ್ಕೊಳ್ಬೋದು. ಇಲ್ಲಿ ನೋಡಿ ನಾನು ಮಾರ್ಕಿಂಗ್ ಮಾಡಿ ತೋರಿಸ್ತಿದ್ದೇನೆ. ಇದು ಫಿಟ್ಟಿಂಗ್ ಆದಮೇಲೆ ಈ ರೀತಿ ಬರ್ತದೆ ಅಂತ. ಮೇಲ್ಗಡೆ ನೀವು ಕಂಕುಳದದ್ದು ಕೂಡ ಮಾರ್ಕಿಂಗನ್ನು ಮಾಡ್ಕೊಳ್ಳಿ, ಅಲ್ಲಿಗೆ ಕರೆಕ್ಟಾಗಿ ಲೈನನ್ನು ಎಳೆಯಿರಿ. ಈ ರೀತಿ ಫಿಟ್ಟಿಂಗ್ ಆದಮೇಲೆ ನಿಮಗೆ ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಬರ್ತದೆ. ಈಗ ಕುರ್ತಿಯ ಲೆಂತ್ ಎಷ್ಟು ಬೇಕು ಅಂತ ನೋಡ್ಕೊಳ್ಳಿ. ಇಲ್ಲಿ ರೆಡಿಮೇಡ್ ಕುರ್ತಿ ಇದ್ದರೂ ಕೂಡ ಕೆಳಗಡೆ ನಾನು ಸ್ವಲ್ಪ ಅಗಲದಲ್ಲಿ ಫೋಲ್ಡ್ ಮಾಡಿ ಮಡಚಿ ಸ್ಟಿಚ್ಚಿಂಗ್ ಹಾಕಲಿಕ್ಕಿದೆ. ಅದಕ್ಕೆ ಲೆಂತ್ ಎಷ್ಟು ಬೇಕೋ ಅದಕ್ಕೆ 2 ಇಂಚನ್ನು ಆ್ಯಡ್ ಮಾಡ್ತಿದ್ದೇನೆ. ಒಂದು ವೇಳೆ ನೀವು ಹೊಸ ಕುರ್ತಿ ಏನಾದರೂ ಕಟಿಂಗ್ ಮಾಡ್ತಿದ್ದರೆ ಮೇಲ್ಗಡೆ ಶೋಲ್ಡರ್ ಹತ್ರ ಕೂಡ ನಿಮಗೆ ಸ್ಟಿಚ್ಚಿಂಗ್ ಮಾಡಲಿಕ್ಕೆ ಇರ್ತದೆ ಅರ್ಧ ಇಂಚ್, ಅದಕ್ಕೆ 2.5 ತಗೊಳ್ಳಿ. ಇಲ್ಲಿ ನಾನು 34 ಇಂಚು ಬೇಕಾಗಿರುವಂಥದ್ದು 36 ಇಂಚ್ ಅಂದರೆ 2 ಇಂಚನ್ನು ಫೋಲ್ಡ್ ಮಾಡಲಿಕ್ಕೆ ಅಂತ ಹೇಳಿ ತಗೊಂಡಿದ್ದೇನೆ. ಇಲ್ಲಿಂದ ಇದರ ಸುತ್ತಳತೆಯನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿ, ಅಂದರೆ ಅಗಲ ಟಾಪ್ ಅಗಲ ಎಷ್ಟು ಬೇಕು ಅಂತ. ನಾನಿಲ್ಲಿ 9 ಇಂಚು ತಗೊಳ್ತಿದ್ದೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿ. ಮತ್ತು ಎಕ್ಸ್ಟ್ರಾ ನೀವು 1 ಇಂಚನ್ನೇ ಇಡಬೇಕಾಗ್ತದೆ. ಯಾಕಂತ ಹೇಳಿದರೆ ಸೈಡ್ ಕಟ್ಟನ್ನು ಫೋಲ್ಡ್ ಮಾಡಿ ಮಡಚುವಾಗ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರಬಾರ್ದು, ಅದಕ್ಕೋಸ್ಕರ 1 ಇಂಚನ್ನು ಎಕ್ಸ್ಟ್ರಾ ತಗೊಳ್ಳಿ. ಅದಾದಮೇಲೆ ಮೇಲ್ಗಡೆ ಕೂಡ ನೀವು 1 ಇಂಚಿಗೆ ಸ್ವಲ್ಪ ಲೈಟಾಗಿ ಮಾರ್ಕಿಂಗನ್ನು ಮಾಡ್ಕೊಳ್ಳಿ. 1.5 ಇಂಚ್ ಎಕ್ಸ್ಟ್ರಾ ಸ್ಟಿಚ್ಚಿಂಗ್ ಇದು ಇರಲಿ, ಇದನ್ನು ಕೂಡ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈಗ ಇಲ್ಲಿ ನಾವು ಏನು ಎಕ್ಸ್ಟ್ರಾ ತಗೊಂಡಿದ್ದೀವಿ 1 ಇಂಚ್, ಅದನ್ನು ಈಗ ಮಾರ್ಕಿಂಗ್ ಮಾಡಿದ 1 ಇಂಚಿನ ಮೇಲ್ಗಡೆ ಕರೆಕ್ಟಾಗಿ ಸ್ಟ್ರೈಟ್ ಲೈನಲ್ಲಿ ಎಳೀರಿ. ಈಗ ಇದನ್ನು ಕಟ್ಟಿಂಗ್ ಮಾಡೋದು ಕೂಡ ನೀಟಾಗಿ ನೋಡ್ಕೊಳ್ಬೇಕಾಗ್ತದೆ. ಇಲ್ಲಿ ಫುಲ್ಲಾಗಿ ಕಟ್ಟಿಂಗ್ ಮಾಡ್ಕೊಳ್ಬೇಕು. ಅದಾದಮೇಲೆ ಅಲ್ಲಿ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ಟಿಂಗ್ ಮಾಡಿ ತೆಗಿಬೇಕಾಗ್ತದೆ. ಇಷ್ಟು ಭಾಗವನ್ನು ಕಟ್ಟಿಂಗ್ ಮಾಡಿ ತಗೊಳ್ಬೇಕು.
ಆಗ ನಿಮಗೆ ಮೇಲ್ಗಡೆ ಏನಾದರೂ ಸ್ವಲ್ಪ ಲೂಸ್ ಬೇಕು ಅಂತಿದ್ರೂ ಕೂಡ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇರ್ತದೆ, ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈಗ ಇನ್ನೊಮ್ಮೆ ಕಟ್ಟಿಂಗ್ ಮಾಡೋದನ್ನು ತೋರಿಸ್ತಿದ್ದೇನೆ. ಈ ರೀತಿ ಕೆಳಗಡೆಯಿಂದ ಕಟ್ಟಿಂಗ್ ಮಾಡಿಕೊಂಡು ಬಂದು 1 ಇಂಚ್ ಎಕ್ಸ್ಟ್ರಾ ಅದನ್ನು ಸೇರಿಸಿ ಮೇಲ್ಗಡೆ ಇಲ್ಲಿ ತನಕ ಈ ರೀತಿ ಕಟ್ಟಿಂಗ್ ಮಾಡಿ ತೆಗೆಯಬೇಕು. ಈಗ ಈ ಕಟ್ಟಿಂಗ್ ಮಾಡಲಿಕ್ಕಿಂತ ಮುಂಚೆ ನಾವು ಮೇಲ್ಗಡೆ ಏನು ಮಾರ್ಕಿಂಗ್ ಮಾಡ್ಕೊಂಡಿದ್ದೇವೋ ಅದನ್ನು ಸ್ಟಿಚಿಂಗ್ ಮಾಡ್ಕೊಳ್ಬೇಕಾಗ್ತದೆ. ಅಂದರೆ ಒಂದು ಸೈಡ್ ಇದು, ಇಲ್ಲಿ ನಾನು ಒಂದು ಸೈಡ್ ಮಾತ್ರ ಅಲ್ಲ ಮಾರ್ಕಿಂಗ್ ಮಾಡಿದ್ದು, ಅದನ್ನು ಎರಡೂ ಸೈಡಲ್ಲಿ ಕೂಡ ಟ್ರೇಸ್ ಮಾಡ್ಕೊಳ್ಳಿ. ಅಂದರೆ ಉಲ್ಟಾ ಮಾಡಿಕೊಂಡಾಗ ಅದರ ಮಾರ್ಕಿಂಗ್ ಕೂಡ ಈ ರೀತಿ ಬರ್ತದೆ. ಇದರ ಡೀಟೇಲ್ ವಿಡಿಯೋ ಅಂದರೆ ಸ್ಟಿಚಿಂಗ್ನ ಡೀಟೇಲ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ ಚಾನಲಲ್ಲಿ, ಚೆಕ್ ಮಾಡ್ಕೊಳ್ಬೋದು. ಇಲ್ಲಿದ್ದು ಮೆಷರ್ಮೆಂಟ್ ನಾವೇನು ಮಾರ್ಕಿಂಗ್ ಮಾಡ್ಕೊಂಡಿದ್ದೇವೆ ಇದನ್ನು ಡಬಲ್ ಸ್ಟಿಚ್ಚಲ್ಲಿ ಅಲ್ಲಿಯವರೆಗೆ ಮಾರ್ಕಿಂಗನ್ನು ಅಂದರೆ ಸ್ಟಿಚಿಂಗನ್ನು ಮಾಡ್ಕೊಳ್ಳಿ. ಅದಾದಮೇಲೆ ಕಟ್ಟಿಂಗ್ ಮಾಡ್ಕೊಳ್ಳಿ. ವಿಡಿಯೋ ಯೂಸ್ಫುಲ್ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.